ನಮಸ್ತೆ. ಚಂದ್ರಶೇಖರ್ ಕಲ್ಕೋಟೆ ಅವರೇ, ಹುಲಿಗುಪ್ಪಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಮತ್ತು ತಾಲೂಕು ಪಂಚಾಯತಿ ಕ್ಷೇತ್ರದಲ್ಲಿ ಸರಿ ಕನೆಕ್ಟ್ ಇಂಡಿಯಾದಿಂದ ನಡೀತಾ ಇದ್ದ ಗ್ರೌಂಡ್ ರಿಪೋರ್ಟ್ನಲ್ಲಿ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ. ತಾಲೂಕು ಪಂಚಾಯತಿಗೆ ಅಥವಾ ಜಿಲ್ಲಾ ಪಂಚಾಯತಿ ಕೇಳಿ ಬರ್ತಾ ಇದೆ, ಹೌದಾ ಸರ್? ಹೌದು ರೀ. ಈ ಪ್ರಕ್ರಿಯೆ ಯಾವಾಗಿಂದ ಸ್ಟಾರ್ಟ್ ಆಗಿದೆ? ಈಗ ಒಂದು ವರ್ಷ ನಮ್ಮ ಗ್ರಾಮ ಪಂಚಾಯತಿ ನಮ್ಮ ಮಿಸ್ಸಸ್ ಏನು ಅಧ್ಯಕ್ಷರಾದ್ರಲ್ಲ ಅವಾಗಲಿಂದ ಸ್ವಲ್ಪ ನಮ್ಮದು ಸೇವೆ ಇರೋದರಿಂದ ಇವಾಗಲಿಂದ ಪ್ರಾರಂಭ ಆಗಿದೆ. ಯಾಕೆ ಅನ್ಕೊಂಡಿರಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿಗೆ ಹೋಗ್ಬೇಕಂತ ಹೇಳಿ? ಏನೋ ಒಂದು ಸೇವೆ, ಸಮಾಜ ಸೇವೆಯನ್ನು ಮಾಡೋಣ ಅಂತಕ್ಕಂಥ ಅಭಿಪ್ರಾಯ. ಒಂದು ವೇಳೆ ಎರಡೂ ಕಡೆ ನಿರಾಸೆಯಾಗಿ ಗ್ರಾಮ ಪಂಚಾಯತಿಗೆ ಬಂದರೆ ಮಾಡ್ಬೋದಾ? ಗ್ರಾಮ ಪಂಚಾಯತಿನೂ ಮಾಡ್ಬೋದು. ಮಾಡ್ಬೋದು. ಜಿಲ್ಲಾ ಪಂಚಾಯತಿಗೆ ಮೇಲೆ ನೀವು ಜಿಲ್ಲಾ ಪಂಚಾಯತಿಗೆ ಹೋಗಬೇಕಾಗಿತ್ತು. ಜಿಲ್ಲಾ ಪಂಚಾಯತಿಗೆ ಹೋದರೆ ಯಾವ್ಯಾವ ಡೆವಲಪ್ಮೆಂಟ್ಗೆ ಪಾತ್ರ ಆಗ್ಬೋದು ನಿಮ್ಮ ಕ್ಷೇತ್ರ? ಸಾಮಾಜಿಕವಾಗಿ ಮತ್ತು ಈ ಜನರ ಸಮಸ್ಯೆಗಳ ಬಗ್ಗೆ, ಒಂದು ಡೆವಲಪ್ಮೆಂಟ್ ಬಗ್ಗೆ, ಆಮೇಲೆ ಅತ್ಯಂತ ಕಾಳಜಿ ವಹಿಸಿ ಮಾಡಿದರೆ ಒಳ್ಳೇದೈತೆ ಅಂತಕ್ಕಂಥದ್ದು ಅಭಿಪ್ರಾಯ. ನಿಮ್ಮ ಕ್ಷೇತ್ರದಲ್ಲಿ ಕೂಡ ಬೇರೆದವರು ಕೂಡ ಆಯ್ಕೆಯಾಗಿದ್ರು. ಆಯ್ಕೆಯಾದಾಗಿಂದ ಆ ಭಾಗದಲ್ಲಿ ಡೆವಲಪ್ಮೆಂಟ್ಗೆ ನೀವು ಬಂದರೆ ಯಾವ ರೀತಿ ಡೆವಲಪ್ಮೆಂಟ್ಗೆ ಪಾತ್ರ ವಹಿಸ್ಬೋದು? ನಾವು ಹೆಚ್ಚಿನ ಪ್ರಮಾಣದ ಜನರ ಸೇವೆ, ಜನರ ಒಂದು ಆಶೆ ಆಕಾಂಕ್ಷೆಗಳನ್ನು ಏನು ಅವ್ರು ಬೇಕು ಬೇಡಿಕೆಗಳನ್ನು ಈಡೇರಿಸ್ತಕ್ಕಂಥ ಶಕ್ತಿಯಿಂದ ಅವ್ರಿಗೆ ನಾವು ಮಾಡುವಂಥ ಕಾರ್ಯವನ್ನು ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯ. ಹಾಗಾದರೆ ಭಾರತೀಯ ಜನತಾ ಪಕ್ಷದ ಹುಲಿಗುಪ್ಪಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಟಿಕೆಟ್ ಆಕಾಂಕ್ಷೆ ಅದಾವೆ. ನಮಸ್ತೆ.